ಮಲಗಿರುವ ಹಿಂದೂಗಳನ್ನ ಬಡಿದೆಬ್ಬಿಸಿದ ಜಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ ಛಲವಾದಿ ನಾರಾಯಣ ಸ್ವಾಮಿ. ಹೌದು, ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಛಲವಾದಿ ನಾರಾಯಣ ಸ್ವಾಮಿ ಅವರು ಜಮೀರ್ ಅಹಮದ್ ಖಾನ್ ಅವರ ಉದ್ದೇಶಕ್ಕೆ ಮಾದರಿಯಾಗಿರುವ ಮಂತ್ರಿಗಳು ಎಲ್ಲಾ ಕಡೆ ವಕ್ಫ್ ಬೋರ್ಡ್ ವಿಚಾರವಾಗಿ ಮಲಗಿರುವ ಹಿಂದೂಗಳನ್ನ ಬಡಿದೆಬ್ಬಿಸಿದ್ದಾರೆ, ಅವರಿಗೆ ಧನ್ಯವಾದಗಳಂತ ಹೇಳಿದ್ದಾರೆ. ಹೌದು, 1974ರಲ್ಲಿರುವ ಯಾವುದೇ ಪತ್ರಗಳು ಸರ್ಕಾರ ಬಳಿನೂ ಇಲ್ಲ, ವಕ್ಫ್ ಬೋರ್ಡ್ ಹತ್ರನೂ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ರು ರೈತರ ಪಾಣಿಯಲ್ಲಿ ವಕ್ಫ್ ಹೆಸರು ಇದೆಯೋ ಅದು ಕೂಡಲೇ ತೆಗೆದುಹಾಕಿ ಎಂದಿದ್ದಾರೆ. ಆದ್ರೆ ಅದರ ಅರ್ಥ ಇವಾಗ ಬೇಡ, ಇನ್ನು ಮುಂದೆ ಮಾಡೋ ಸೂಚನೆ ಇದೆ ಅಂತ ಅಲ್ವಾ? ಅದಕ್ಕೆ ಇದಕ್ಕೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳು ಅವಾಗಲೇ ರಾಜೀನಾಮೆ ಕೊಡಬೇಕಿತ್ತು. ವಾಲ್ಮೀಕಿ ಹಗರಣ, ಮೋಡಾ ಹಗರಣ, ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಜಾಮೀನು ಹಗರಣ ಇತ್ತು. ಆದ್ರೆ ಜಾಮೀನು ವಾಪಸ್ ಕೊಟ್ರು ಅಂದ್ರೆ ಅವರು ಮಾಡಿರೋದು ತಪ್ಪಲ್ವಾ? ಎಲ್ಲ ಮಾಡಿ ರಿಟರ್ನ್ ಕೊಟ್ರೆ ಅದು ಸೂಕ್ತನಾ? NK4 ಮಲ್ಲಿಕಾರ್ಜುನ್ ಸಂಗೊಳ್ಗಿ, ಕಲಬುರಗಿ. ಬಹುಶಃ ಇಲ್ಲಿನೂ ಏನಾದ್ರು ಟಾಯ್ಲೆಟ್ ಮೇಲೆ ಹಾಕುವಂತ ಯೋಚನೆ ಬರ್ಬೋದೇನೋ ನೋಡೋಣ. ಸರಿ, ಉಪಚುನಾವಣೆಯಲ್ಲಿ 3-3 ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಜಿ ಪರಮೇಶ್ವರ್ ಅವ್ರು ಹೋಗಿದ್ದ ಏರಿಯಾದಲ್ಲಿ ಜನ ಅವ್ರಿಗೆ ಏನು ಹೇಳಿರ್ತಾರೆ, ನೀವೇ ಗೆಲ್ತೀರಿ ಅದನ್ನ ಇಟ್ಟು ಹೇಳಿರ್ತಾರೆ. ನಾವು ಹೋದ ಏರಿಯಾದಲ್ಲಿ ನಮಗೂ ಹೇಳಿರ್ತಾರೆ. ಸಮೀಕ್ಷೆಗಳು ನೆನ್ನೆ ಬಂದಿವೆ, ಕೆಲವು ಸಮೀಕ್ಷೆಗಳಿವೆ. ಅವರವ್ರ ಪಾರ್ಟಿಯದ ಅವರವರು ಉಳಿಸ್ಕೊಳ್ತಾರೆ. ನಮ್ಮ ನಂಬಿಕೆ ಇದೆ 3-3 NDA ಗೆಲ್ತದೆ. ಜಾರ್ಖಂಡದಲ್ಲೂ ಹೇಳ್ತಿದ್ರು ಎಲ್ಲ ಕಾಂಗ್ರೆಸ್ ಇಂಡಿ ಅಲಿಯನ್ಸ್ ಅಂತ ವರದಿಗಳು ಬಂದಿವೆ. ಇವತ್ತು ಎಲ್ಲ ಕಣ್ಣು ಮುಂದೆ ಇದೆ. ಹರಿಯಾಣದಲ್ಲಿ ಉಲ್ಟಾ ಆದಂಗೆ ಮಹಾರಾಷ್ಟ್ರದಲ್ಲಿ ಮತ್ತೆ ಜಾರ್ಖಂಡಲ್ಲಿ ಉಲ್ಟಾ ಆಗೋದಲ್ಲ, ಹಿಂದೆ ಹರಿಯಾಣದಲ್ಲಿ ಆಗಿತ್ತಲ್ಲ. ಈಗ ಸಮೀಕ್ಷೆಗಳು ಆವತ್ತಿನ ದಿನದ ಒಂದು ಎಷ್ಟು ಅವ್ರಿಗೆ ತಿಳುವಳಿಕೆ ಬರ್ತದೆ ಅಷ್ಟನ್ನೇ ಹೇಳೋಕ್ಕಾಗೋದು. ಜನ ಯಾವ ರೀತಿ ತೀರ್ಮಾನಗಳು ತಗೊಂಡಿದ್ದಾರೆ ಅಂತ ಸಂಪೂರ್ಣವಾಗಿ ಹೇಳೋಕ್ಕಾಗೋದು. ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸಿಟ್ ಪೋಲ್. ಇಟ್ ಈಸ್ ನಾಟ್ ಎಕ್ಸಾಕ್ಟ್ ಪೋಲ್ ಅಲ್ವಾ? ಎಕ್ಸಾಕ್ಟ್ ಪೋಲ್ ಬರೋದು ಯಾವತ್ತು? 23 ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗೋದು. ಏನು ಬೇಕಾದರೂ ಆಗ್ಬೋದು. ಉತ್ತರ ಪ್ರದೇಶದಲ್ಲಿ ಈ ಚುನಾವಣೆ ಅಲ್ಲ, ಹಿಂದಿನ ಚುನಾವಣೆ 200ಕ್ಕೂ ಬರೋದಿಲ್ಲ ಅಂತಿದ್ರು, 304 ಬಂದಿತ್ತು. ಹರಿಯಾಣದಲ್ಲಿ BJP ಗೆಲ್ಲೋದೇ ಇಲ್ಲ ಅಂತ ಸದ್ಯ ಕಾಂಗ್ರೆಸ್ನವರು EVMಗಳ ಮೇಲೆ ನಂಬಿಕೆ ಇಟ್ಟರೆ ಸಾಕು. ಈಗ ಬೆಳಗಾವಿ ಅಧಿವೇಶನ ನಡೆಸೋಕೆ ಏನಾದರೂ ಬಿಜೆಪಿ ವಿರುದ್ಧ ಅಥವಾ ಏನಾದರೂ ಪ್ರೊಟೆಸ್ಟ್ ಈ ಥರದ್ದು ನಿಮಗೆ ಅಧಿವೇಶನ ನಡೀಬೋದಾ? ಕೂಡ ಅಧಿವೇಶನ ನಡೀಬೇಕಂತಲೇ ಸರ್ಕಾರ ಕರೆಯೋದು. ಬಟ್ ಅಧಿವೇಶನ ನಡೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಧಿವೇಶನದಲ್ಲಿ ಹಲವಾರು ಸಮಸ್ಯೆಗಳು, ಜನರ ಸಮಸ್ಯೆಗಳನ್ನು ನಾವು ಎತ್ತಿ ಹೇಳಲೇಬೇಕು, ಹೋರಾಟ ಮಾಡಬೇಕು. ಅವರು ನಡೆಸಬೇಕು, ನಾವು ಹೋರಾಟ ಮಾಡಬೇಕು. ಎರಡೂ ಸರಿಸಮನಾಗಿ ನಡೆಯುತ್ತೆ. ಜಗದೀಶ್ ಶೆಟ್ಟರ್ ಮಾಡಕ್ಕೆ ನಿಮ್ಮಲ್ಲೇ ಇದು ಇಲ್ಲ ಸರ್, ಒಕ್ಕಟ್ಟಿಲ್ಲ. ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ಬರು ನನ್ನ ಬೆಂಬಲ ಇಲ್ಲ ಅಂತ. ಇವತ್ತು ಪ್ರೊಟೆಸ್ಟಿಗೆ ಯತ್ನಾಳ್ ಟೀಮು ಬೆಂಬಲ ಇಲ್ಲ ನಮ್ದು ಅಂತ ಹೇಳಿದ್ದಾರೆ. ನಾವು ಪ್ರತ್ಯೇಕವಾಗಿ ನಾವು ಪ್ರವಾಸನ ಮಾಡ್ತೀವಿ. ಸಣ್ಣ ಎಲ್ಲ ಮನೆಗಳಲ್ಲೂ ಇದ್ದಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮಲ್ಲೂ ಇರ್ತವೆ. ಇಲ್ಲ, ದೊಡ್ಡದಾಗಿದೆ ಸರ್. ಮತ್ತೆ ದೊಡ್ಡದಾದಾಗ ದೊಡ್ಡವರು ಬಂದು ತೀರ್ಮಾನ ಮಾಡ್ತಾರೆ. ಅಲ್ಲ, ಜಗದೀಶ್ ಶೆಟ್ಟರ್ ಹೇಳ್ತಾರೆ ನಾಮಕವಾಸ್ತೆ ಇದು ಕರಿತಾ ಇದ್ದಾರೆ ಅಂತೇಳಿ. ಜಗದೀಶ್ ಶೆಟ್ಟರ್ ಹೇಳ್ತಾರೆ ನಾಮಕವಾಸ್ತೆ ಅಧಿವೇಶನ ಕರಿತಾ ಇದ್ದಾರೆ. ಸರ್ಕಾರಿ ರಜೆ ಹೊರತುಪಡಿಸಿ ಬರೀ 1 ವಾರ ಮಾತ್ರ ಟೈಮ್ ಕೊಡ್ತಾ ಇದೆ ಸರ್ಕಾರ. ಹೌದು, ಮತ್ತೆ ಇವಾಗ ಏನು ಮಾಡಿದ್ರು? 9ರಿಂದ 20 ಮುಂದೆ ಹೋಯ್ತು. 5, 10 ದಿವಸ ಶನಿವಾರ ಭಾನುವಾರ ಬೆಳಗಾವಿ ಅಧಿವೇಶನದಲ್ಲಿ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥ ಉದ್ದೇಶವನ್ನು ಮೇನ್ ಎಜೆಂಡಾ. ನೀವು ಅಪೋಸಿಷನ್ದಲ್ಲಿ ನೀವೇನೆ ಉತ್ತರ ಕರ್ನಾಟಕ ಸಮಸ್ಯೆನೇ ನೀವು ಅಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ಬರೀ ನೀವು ಮತ್ತೆ ಬೆಂಗಳೂರು ಜನ ಮಕ್ಕಳನ್ನ ಹಾಕ್ತಿದ್ದೀರಿ, ಇಲ್ಲಾಂದ್ರೆ BPL ಕಾರ್ಡ್ ಆಗಿ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ನೀವೇ ಬರೀ ಅಂತ. ಕರ್ನಾಟಕದ ಸಮಸ್ಯೆಗಳನ್ನೇ ಚರ್ಚೆ ಮಾಡೋಣ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತ ಸಮಸ್ಯೆಗಳು, ಈ ಬೇಳೆ ಇದು ಸಮಸ್ಯೆಗಳು, ಅಲ್ಲಿ ಬೇರೆ ಕಡೆ ಕಬ್ಬಿನ ಗದ್ದೆಗಳ ಸಮಸ್ಯೆಗಳು ಬೇಕಾದಷ್ಟು ಮಾತಾಡೋಣ. ಆದರೆ ವಕ್ತಿದೆ, ವಕಫ್ ಬೋರ್ಡ್ ಇದೆಯಲ್ಲ, ಇದು ಎಲ್ಲರ ಸಮಸ್ಯೆ. ಇಂಥದ್ದನ್ನು ನಾವು ಬಿಡಕ್ಕಾಗೋದಿಲ್ಲ. ಅಲ್ಲ, ಅದನ್ನೇ ಮುಂದೆ ಮಾಡ್ಕೊಂಡು ನೀವು ಸದನ ಪೂರ್ತಿ ಅದನ್ನೇ ಗಲಾಟೆ ಆಗಿದೆ. ಉತ್ತರ ಕರ್ನಾಟಕ ಸಮಸ್ಯೆ ಪರಿಹಾರ ಸಿಗೋದೇ ಅವಾಗ. ಒಂದು ಕೆಲಸ ಸರ್ಕಾರದ ಗಮನ ಸೆಳೆಯೋದು ಯಾರು? ಕೆಲಸ ಮಾಡಿದ್ದಾರೆ. ದಯವಿಟ್ಟು ತಮ್ಮ ಕೈ ಪೆನ್ನಿದೆ, ನಾನು ಒತ್ತಾಯ ಮಾಡ್ತೀನಿ. 1 ತಿಂಗಳು ಅಲ್ಲ ಸರ್, 1 ತಿಂಗಳು ಈ ಸೆಷನ್ ನಡೆಸೋಕ್ಕೆ ಅವಕಾಶ ಕೊಡಿ ಅಂತೇಳಿ ಬರೀರಿ. 1 ತಿಂಗಳು ಚರ್ಚೆ ಮಾಡೋಣ, ಎಲ್ಲ ಉತ್ತರ ಕರ್ನಾಟಕದ್ದೇ ಮಾಡೋಣ. ನಮಗೇನು ಸಮಸ್ಯೆ ಇಲ್ಲ, ನಮಗೆ ಸಮಸ್ಯೆಗಳ ಪರಿಹಾರ ಆಗಬೇಕು. ನಮ್ಮದು ಅದೇ ಉದ್ದೇಶ ಇರೋದ್ರಿಂದ ನೀವು ಹೇಳೋದು ಸರಿ ಇದೆ.
ಒಂದು ತಿಂಗಳು ಇದನ್ನ ಮಾಡಬೇಕು. ಯಾಕೆ ಸರ್ ಈಗ ಹೆಗ್ಡೆ ಅವ್ರ ಕಾಲದಲ್ಲಿ ಹಿಂದೆ ಅಲ್ಲ 60 ದಿನ 70 ದಿನ ನಡೀತಾ ಇತ್ತು, ಈಗ 30 ದಿನ ನಡೆಸೋಲ್ಲ. ಸರ್ ಈಗ ಇದೇ ನಿಮ್ಮ ಧ್ವನಿ ವಕ್ಫ್ ಎತ್ತಲ್ಲ, ವಿಚಾರದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಲ್ಲ ನೀವು. ವಕ್ಫ್ ವಿಚಾರದಲ್ಲಿ 74ರಲ್ಲಿ ಗೆಜೆಟ್ ಆಯ್ತು. ಅದಾದ ನಂತರ ಸಾಕಷ್ಟು ಬಾರಿ ನಿಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಾಗ ನೀವೇನು ಮಾಡೋದಿಲ್ಲ, ಅಪೋಸಿಷನ್ ಅಲ್ಲಿ ಇದ್ದಾಗ ಮಾತ್ರ ಬರೀ ಮಾತಾಡ್ತೀರಿ ಅಂತ ಹೇಳ್ತಾರೆ. ಇಲ್ಲ, ಇದಕ್ಕೇನಂತಂದ್ರೆ ನಾನು ಮೊದಲೇ ಹೇಳಿದ್ದಲ್ಲ, ವಕಫ್ ಬೋರ್ಡ್ಗೆ ಯಾವ ರೀತಿ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಇವರು, ನಿಮ್ಮ ಭೂಮಿ ಇದು ವಕಫ್ ಸೇರಿರೋದು ನಮ್ಮದು ಅಂದ್ರೆ ಮುಂದಾಯ್ತು. ನಿಮ್ಗೆ ಕೋರ್ಟ್ ಅಲ್ಲ, ಕೋರ್ಟ್ ನೀವು ಹೋಗಂಗಿಲ್ಲ. ಹೋಗ್ಬೇಕಾಗಿರೋದು ಎಲ್ಲಿ? ವಕಫ್ ಮುಂದ್ಗಡೆ. ನಿಮ್ಗೆ ನೋಟಿಸ್ ಕೊಟ್ಟರು ಯಾರು? ಅವರೇನೆ. ಜಮೀನು ಯಾರ್ದು ಅಂದರು ಅವರೇನೆ. ನಿಮ್ಗೆ ಎಲ್ಲಿ ನ್ಯಾಯ ಕೊಡ್ತಾರೆ? ಸರ್ ಈಗ ಈ ಅಧಿಕಾರ ಕೊಟ್ಟಿರೋದ್ರಿಂದ ನಾವೀಗ ಏನ್ ಮಾಡಿದ್ದೀವಿ, ಆ ಅಧಿಕಾರನ ಮೊಟಕುಗೊಳಿಸಬೇಕು ಅಂತೇಳಿನೇ ಈಗ JPC ಮಾಡಿರೋದು. ಎಲ್ಲ ಮೊಟಕುಗೊಳಿಸಬೇಕು, ಇಲ್ಲಿಂದ ಶಿಫಾರಸ್ ಹೋಗ್ಲಿ, ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗ್ಲಿ ಅಂತ ತಾವು ಆಗ್ರಹ ಮಾಡೋದು. ಹೌದು. ನಿಮ್ಮ ಸರ್ಕಾರನೇ ಅಧಿಕಾರದಾಗಿದ್ದಾಗ ಆ ಕೆಲಸ ಮಾಡಬಹುದು. ಆವಾಗ ಅಲ್ಲಿ ಸಮಿತಿ ಬಂದಿರಲಿಲ್ಲ, ಈಗ ಬಂದಿಲ್ಲ. ಅಲ್ಲ, ಸಮಿತಿ ಬಂದಿರಲ್ಲ, ಓಕೆ. ಗೆಜೆಟ್ ಆದ್ರೂ ಕ್ಯಾನ್ಸಲ್ ಮಾಡೋದಿಲ್ಲ. 74ರ ಗೆಜೆಟ್ ಮಾಡಕ್ಕಾಗಲ್ಲ. ಮತ್ತೆ ಈಗ ಅವ್ರಿಗೆ ರದ್ದು ಮಾಡುವಂತ ಆಗ್ರಹ ಮಾಡೋದು ಹೇಗೆ ನೀವು? ಈಗ ಮಾಡ್ಬೋದು, ಈಗ ಮಾಡ್ಬೋದು. ಇನ್ನೂ ತಿದ್ದುಪಡಿ ಆಗೇ ಇಲ್ಲಲ್ಲ. ಅಲ್ಲ, ಅದಕ್ಕೇನೆ ಈಗ ಬರೀ ಏನ್ ಕೇಳ್ತಾ ಇರೋದು, ಇದೊಂದು ತಿದ್ದುಪಡಿ ಮಾಡಿ ಅಂತ. ಇವಾಗ ಅವರು JPC ಮಾಡಿದ್ದಾರಲ್ಲ, ನೀವು ರೆಕಮೆಂಡ್ ಮಾಡಿ ಸರ್ಕಾರವಾಗಿ. ಅಂದ್ರೆ ಈಗ ಅವರು 74ರ ಗೆಜೆಟ್ ಅವರು ರದ್ದು ಮಾಡಂಗಿಲ್ಲ ಈಗ ರಾಜ್ಯ ಸರ್ಕಾರ. ನಿಮ್ಮನ್ನ ಈಗ ಮಾಡ್ಬೋದು. ಯಾಕೆ ಅಂತಂದ್ರೆ ಸಮಿತಿ ಬಂದಿದೆ, ಸಮಿತಿಗೆ ಮಾಡಿ ಶಿಫಾರಸ್ ಮಾಡಿ ರದ್ದು ಮಾಡ್ಬೋದು. ಮೊದಲು ಅದಕ್ಕೆ ಅವಕಾಶ ಇರಲಿಲ್ಲ, ಕೋರ್ಟ್ ಕೂಡ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಈಗ ಬಂದಿದೆ ಅವಕಾಶ. ನಿಮ್ಮ ಮುಖಂಡರು ಮಾಜಿ ಮಂತ್ರಿಗಳೇ ಅದಕ್ಕೆಲ್ಲ ಮಾಡ್ತಾ ಇರೋದು, ತೋರಿಸ್ತಾ ಇರೋದು. ಥ್ಯಾಂಕ್ಸ್ ಟು ಜಮೀರ್ ಅಹಮದ್, ಅದನ್ನು ತೋರಿಸ್ಕೊಂಡು ಕ್ಯಾನ್ಸಲ್ ಮಾಡ್ತೀವಿ. ಅಲ್ಲ ಸರ್, ನಿಮ್ಮ ಪಕ್ಷದ ಮುಖಂಡರುಗಳು ಆ ಥರ ವಾದ ಮಾಡ್ತಿದ್ರಲ್ಲ, ಅದನ್ನ ಕೊಡಿಸ್ತೀವಿ ನಾವು ಅಂತ ಹೇಳ್ತಿದ್ರಲ್ಲ, ಅದು ಸರಿನಾ? ಅದು ಹಂಗಾರೆ ನಾನು ಅದನ್ನೇ ನಿಮ್ಗೆ ಹೇಳಿದೆ. ವಕಫ್ ಬೋರ್ಡ್ ಇದೆಯಲ್ಲ, ವಕಫ್ ಬೋರ್ಡ್ನಲ್ಲಿ ಬೆಂಗಳೂರಲ್ಲಿ ಕೆಲವು ಕಡೆ ಜಾಗ ಇತ್ತು. ಮಾನಪ್ಪಾಡಿ ರಿಪೋರ್ಟ್, ಆ ರಿಪೋರ್ಟಲ್ಲಿ 54,000 ಎಕರೆ ಜಮೀನು ಇಡೀ ರಾಜ್ಯದಲ್ಲಿ ಇತ್ತು ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದರಲ್ಲಿ ಮುಸ್ಲಿಂ ಲೀಡರ್ಗಳೇನೆ ಸುಮಾರು ಜನರು ಒಂದು 26,000 27,000 ಎಕರೆನ ಅವರವರೇ ನುಂಗಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ಇವತ್ತಿನ ಶಾಸಕರು ಕೂಡ ಇದ್ದಾರೆ, ಅನೇಕ ಮುಖಂಡರುಗಳಿದ್ದಾರೆ, ಕೆಲವರು ಇನ್ನೂ ಉಳಿದಿರೋರು ಇದ್ದಾರೆ, ಕೆಲವರು ಹೋಗಿರೋರು ಇದ್ದಾರೆ. ಅವರೆಲ್ಲರೂ ಇದನ್ನು ತಗೊಂಡಿದ್ದಾರೆ ಅಂತಂದ್ರೆ ಅದರ ಬಗ್ಗೆ ಅದು ಒರಿಜಿನಲ್ ಅಂತ ಹೇಳಿದ್ರು ಅವರು. ಆ ಜಮೀನು ಯಾರೋ ರೈತರದಲ್ಲ, ಅದನ್ನ ನೀವು ಉಳಿಸ್ಕೊಳ್ಳಿ ಅಂತ ಹೇಳೋದು. ಅಂಥದ್ದನ್ನ ನಮ್ಮ ಲೀಡರ್ಗಳು ಅದನ್ನ ನೀವು ಒರಿಜಿನಲ್ ಇದ್ರೆ ಉಳಿಸ್ಕೊಳ್ರಿಯಪ್ಪ, ರೈತರದ್ದು ಮಾಡಬೇಡ್ರಿ, ಬಿಟ್ಬಿಡ್ರಿ ಅಂದ್ರೆ ಅದನ್ನೇ ತೋರಿಸ್ಕೊಂಡು ನಿಮ್ಮವ್ರು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಹೇಳ್ಕೊಳ್ಳಿ. ಒಂದು ಏಷ್ಯನ್ ಮಹಲ್ ವಕ್ಫ್ ಪ್ರಾಪರ್ಟಿ ಎಲ್ಲ ಅವರೇ ಹೋಗ್ತಾರೆ. ಇದು ಬಂದಿರಬೇಕು. ಐವನ್ ಶಾಹಿ ಅನ್ನೋ ಕಾರಣಕ್ಕೆ